ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಮಿಥುನ ರಾಶಿಯಲ್ಲಿ ಬುಧ ಸಂಚಾರ ಎಲ್ಲ 12 ರಾಶಿಗಳಲ್ಲಿ ಯಾರಿಗೆ ಲಾಭ, ಯಾರಿಗೆ ನಷ್ಟ ಎನ್ನುವ ಸಂಪೂರ್ಣ ರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ, ಬನ್ನಿ. ಸ್ನೇಹಿತರೆ, ಜುಲೈ 24ರಂದು ಬುಧ ಗ್ರಹವು ಮಿಥುನ ರಾಶಿಯಲ್ಲಿ ನೇರಗತಿಗೆ ಮರಳಲಿದೆ. ಈ ಮಹತ್ವದ ಗ್ರಹ ಪರಿವರ್ತನೆಯು ಮೇಷದಿಂದ ಮೀನರಾಶಿಯವರೆಗಿನ ಎಲ್ಲ 12 ರಾಶಿಗಳ ಮೇಲೆ ವಿವಿಧ ರೀತಿಯ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಸಂಚಾರವು ನಿಮ್ಮ ವೃತ್ತಿ, ಆರ್ಥಿಕ ಸ್ಥಿತಿ, ಶಿಕ್ಷಣ, ಸಂವಹನ ಮತ್ತು ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ಜೊತೆಗೆ ಸಾಧ್ಯವಾದ ಸವಾಲುಗಳನ್ನು ಕಡಿಮೆ ಮಾಡಿ ಶುಭ ಫಲಗಳನ್ನು ಹೆಚ್ಚಿಸಲು ಯಾವ ಪರಿಹಾರಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಸುತ್ತೇನೆ, ಬನ್ನಿ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳುತ್ತೇನೆ. ಬುದ್ಧಿಶಕ್ತಿ, ತಾರ್ಕಿಕತೆ, ಸಂವಹನ ಮತ್ತು ಮಾತಿನ ಕಾರಕ ಗ್ರಹವಾದ ಬುಧನು ಜುಲೈ 24, 2026ರಂದು ತಡರಾತ್ರಿ ಸುಮಾರು 3:54ಕ್ಕೆ ಮಿಥುನ ರಾಶಿಯಲ್ಲಿ ನೇರಗತಿಗೆ ಮರಳಲಿದ್ದಾನೆ. ಮಿಥುನ ರಾಶಿಯು ಬುಧನ ಸ್ವಹ ರಾಶಿಯಾಗಿರುವುದರಿಂದ ಈ ಸ್ಥಿತಿಯನ್ನು ಜ್ಯೋತಿಷ್ಯದಲ್ಲಿ ಅನುಕೂಲಕರ ಮತ್ತು ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ಮಿಥುನ ರಾಶಿಯಲ್ಲಿ ಬುಧನ ಉಪಸ್ಥಿತಿಯು ತೀಕ್ಷ್ಣ ಬುದ್ಧಿಶಕ್ತಿ, ಸಂವಹನ ಕೌಶಲ್ಯ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಬಲಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ಬುಧನು ನಾವು ಹೇಗೆ ಯೋಚಿಸುತ್ತೇವೆ, ಅರ್ಥ ಮಾಡಿಕೊಳ್ಳುತ್ತೇವೆ, ಪ್ರಶ್ನಿಸುತ್ತೇವೆ ಮತ್ತು ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ ಎಂಬುದನ್ನು ನಿಯಂತ್ರಿಸುವ ಗ್ರಹ. ಬುಧನು ತನ್ನ ಸ್ವರಾಶಿಯಲ್ಲಿ ಅನುಕೂಲಕರ ಸ್ಥಿತಿಯಲ್ಲಿ ಇರುವಾಗ ವ್ಯಕ್ತಿಗಳು ತಮ್ಮ ಮಾನಸಿಕ ಸಾಮರ್ಥ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ವಿಶೇಷವಾಗಿ ಸಂಶೋಧನೆ, ವಿಶ್ಲೇಷಣೆ, ಬರವಣಿಗೆ, ಅಧ್ಯಯನ ಮತ್ತು ಆಳವಾದ ಚಿಂತನೆ ಅಗತ್ಯವಿರುವ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ಈ ಅವಧಿಯು ಹೆಚ್ಚಿದ ಅನುಕೂಲವನ್ನು ಮತ್ತು ಮಾನಸಿಕ ಚಂಚಲತೆಯನ್ನು ಉಂಟು ಮಾಡಬಹುದು. ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗಬಹುದು, ಆದರೆ ಕೆಲವರಿಗೆ ಮನಸ್ಸಿನ ಅಶಾಂತಿ ಮತ್ತು ಅತಿಯಾದ ಚಿಂತನೆಯ ಅನುಭವವೂ ಆಗಬಹುದು. ಹೀಗಾಗಿ ಜುಲೈ 24ರಂದು ನಡೆಯುವ ಬುಧನ ಈ ನೇರಗತಿಯು ಮೇಷದಿಂದ ಮೀನರಾಶಿಯವರೆಗಿನ ಎಲ್ಲ 12 ರಾಶಿಗಳ ಮೇಲೆ ವಿಭಿನ್ನ ರೀತಿಯ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಮುಂದಿನ ಭಾಗದಲ್ಲಿ ಈ ಸಂಚಾರವು ಪ್ರತಿಯೊಂದು ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ, ಬನ್ನಿ. ಸ್ನೇಹಿತರೆ, ಮೇಷರಾಶಿಯವರಿಗೆ ಬುಧವು 3ನೇ ಮತ್ತು 6ನೇ ಮನೆಗಳನ್ನು ಆಳುತ್ತದೆ ಮತ್ತು ಈಗ 3ನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತಿದೆ. ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹವು 3ನೇ ಮನೆಯಲ್ಲಿ ನೇರವಾಗಿ ತಿರುಗುವುದನ್ನು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಶುಭವೆಂದು ಹೇಳಲಾಗುತ್ತದೆ. ಪರಿಣಾಮವಾಗಿ ನೀವು ನಿಮ್ಮ ಒಡಹುಟ್ಟಿದವರೊಂದಿಗೆ ಸಣ್ಣ ವಾದಗಳನ್ನು ಅಥವಾ ಭಿನ್ನಾಭಿಪ್ರಾಯಗಳನ್ನು ಎದುರಿಸಬಹುದು ಮತ್ತು ಅಭದ್ರತೆ ಅಥವಾ ಭಯದ ಭಾವನೆಗಳು ಸಾಂದರ್ಭಿಕವಾಗಿ ಉದ್ಭವಿಸಬಹುದು. ಹೆಚ್ಚುವರಿಯಾಗಿ ಗುರುವು ನಿಮ್ಮ ಸಂಪತ್ತಿನ ಮನೆಯನ್ನು ಆಳುವುದರಿಂದ ಮತ್ತು ಮಿಥುನ ರಾಶಿಯಲ್ಲಿ ಬುಧನೊಂದಿಗೆ ಸ್ಥಾನ ಪಡೆಯುವುದರಿಂದ ಆರ್ಥಿಕ ನಷ್ಟದ ಸಾಧ್ಯತೆ ಇದೆ. ಆದಾಗ್ಯೂ ಈ ಪರಿಸ್ಥಿತಿಗಳು ಎಲ್ಲರಿಗೂ ಸಮಾನವಾಗಿ ನಕಾರಾತ್ಮಕವಾಗಿರುವುದಿಲ್ಲ. ನಿಮ್ಮ ಕುಟುಂಬ ಸದಸ್ಯರು ಮತ್ತು ಒಡಹುಟ್ಟಿದವರನ್ನು ನಮ್ರತೆ ಮತ್ತು ಪ್ರೀತಿಯಿಂದ ನಡೆಸಿಕೊಂಡರೆ ನೀವು ಖಂಡಿತವಾಗಿಯೂ ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸುತ್ತೀರಾ. ಸ್ನೇಹಿತರೆ, ಈ ನಕಾರಾತ್ಮಕವಾದಂತಹ ಅಂಶಗಳನ್ನು ಕೆಲವರು ಕೇಳಿದಾಗ ಬೇಜಾರಾಗಬಹುದು. ಖಂಡಿತ ಬೇಡ ಸ್ನೇಹಿತರೆ, ಏಕೆಂದರೆ ಇದು ಪ್ರತಿಯೊಬ್ಬರ ಮೇಲೂ ಪರಿಣಾಮವನ್ನು ಬೀರುವುದಿಲ್ಲ. ನೀವು ನಡೆಸಿಕೊಳ್ಳುವ ರೀತಿ, ನಾವು ಇಷ್ಟಪಡುವ ರೀತಿಯಿಂದ ಮಾತ್ರ ಪರಿಣಾಮವನ್ನು ಬೀರುತ್ತದೆ. ಇನ್ನು ವೃಷಭ ರಾಶಿಯವರಿಗೆ ಬುಧವು 2ನೇ ಮತ್ತು 5ನೇ ಮನೆಗಳನ್ನು ಆಳುತ್ತಾನೆ ಮತ್ತು ಈಗ 2ನೇ ಮನೆಯಲ್ಲಿ ನೇರ ಚಲನೆಯಲ್ಲಿದ್ದಾನೆ. ಜ್ಯೋತಿಷ್ಯದಲ್ಲಿ 2ನೇ ಮನೆಯಲ್ಲಿ ಬುಧ ನೇರ ಚಲನೆಯನ್ನು ಸಾಮಾನ್ಯವಾಗಿ ಶುಭವೆಂದು ಹೇಳಲಾಗುತ್ತದೆ. ಬುಧನು ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ಅದು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಲು ಶ್ರಮಿಸುತ್ತದೆ. ಈ ಅವಧಿಯಲ್ಲಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಆಭರಣ, ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದು. ಹೆಚ್ಚುವರಿಯಾಗಿ ಸಂವಹನ ಮತ್ತು ಭಾಷಣವನ್ನು ಒಳಗೊಂಡ ಕ್ಷೇತ್ರಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆ ಗಮನಾರ್ಹ ಸುಧಾರಣೆಯನ್ನು ಕಾಣಲಿದೆ. ಕುಟುಂಬ ಸದಸ್ಯರೊಂದಿಗಿನ ಸಂವಹನವು ಸುಧಾರಿಸುತ್ತದೆ, ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಅತ್ಯುತ್ತಮ ಸಂವಹನ ಕೌಶಲ್ಯವು ನಿಮ್ಮ ಸುತ್ತಮುತ್ತಲಿರುವವರನ್ನು ಮೆಚ್ಚಿಸುತ್ತದೆ. ಇನ್ನು ಮಿಥುನ ರಾಶಿಯವರಿಗೆ
ಬುಧವು ಮೊದಲ ಮತ್ತು 4ನೇ ಮನೆಗಳನ್ನು ಆಳುತ್ತಾನೆ ಮತ್ತು ಈಗ ನಿಮ್ಮ ಲಗ್ನದಲ್ಲಿ ನೇರ ಚಲನೆಯನ್ನು ಹೊಂದಿದೆ. ಬುಧವು ತನ್ನದೇ ಆದ ರಾಶಿಯಾದ ಮಿಥುನದಲ್ಲಿ ಸ್ಥಾನ ಪಡೆದಿರುತ್ತದೆ ಮತ್ತು ಗುರುವಿನ ಪ್ರಭಾವದಲ್ಲಿಯೂ ಇರುತ್ತದೆ. ಲಗ್ನದಲ್ಲಿ ಬುಧ ನೇರ ಚಲನೆಯನ್ನು ಸಾಮಾನ್ಯವಾಗಿ ಹೆಚ್ಚು ಶುಭವೆಂದು ಹೇಳಲಾಗುತ್ತದೆ. ಅದು ಇನ್ನೂ ನಿಮಗೆ ಹೆಚ್ಚಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತದೆ. ಲಗ್ನದಲ್ಲಿ ಬುಧನ ಉಪಸ್ಥಿತಿಯು ಕೆಲವೊಮ್ಮೆ ಒಬ್ಬ ವ್ಯಕ್ತಿಯನ್ನು ಇತರರನ್ನು ಕೆರಳಿಸುವ ಅಥವಾ ಕಠಿಣ ಭಾಷೆಯನ್ನು ಬಳಸುವ ಪ್ರವೃತ್ತಿಯನ್ನು ಉಂಟು ಮಾಡಬಹುದು. ಇದು ಆರ್ಥಿಕ ನಷ್ಟಕ್ಕೂ ಕಾರಣವಾಗಬಹುದು. ಆದಾಗ್ಯೂ ಬುದ್ಧಿವಂತಿಕೆಯಿಂದ ಮತ್ತು ಜಾಗರೂಕತೆಯಿಂದ ವರ್ತಿಸುವ ಮೂಲಕ ನೀವು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬಹುದು ಮತ್ತು ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು. ಗುರುವಿನ ಪ್ರಭಾವದಿಂದಾಗಿ ನೀವು ಯಾವುದೇ ಪ್ರಮುಖ ಪ್ರತಿಕೂಲ ಸಂದರ್ಭಗಳನ್ನು ಎದುರಿಸಬೇಕಾಗಿಲ್ಲ. ಇನ್ನು ಕಟಕ ರಾಶಿ. ಕಟಕ ರಾಶಿಯವರಿಗೆ ಬುಧನು 3ನೇ ಮತ್ತು 12ನೇ ಮನೆಗಳನ್ನು ಆಳುತ್ತಾನೆ ಮತ್ತು ಈಗ 12ನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತಿದೆ. ಈ ಸಮಯದಲ್ಲಿ ನೀವು ಉತ್ತಮ ನಡವಳಿಕೆ ಮತ್ತು ನಮ್ರತೆಯನ್ನು ಕಾಯ್ದುಕೊಂಡರೆ ನೀವು ನಕಾರಾತ್ಮಕ ಪರಿಣಾಮಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಈ ಮನೆಯಲ್ಲಿ ಬುಧನ ಸ್ಥಾನವು ಅನಗತ್ಯ ಖರ್ಚಿಗೆ ಕಾರಣವಾಗಬಹುದು, ಆರ್ಥಿಕ ನಷ್ಟದ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ಈ ಅವಧಿಯಲ್ಲಿ ನೀವು ಕೆಲವು ಪ್ರಮಾಣಗಳನ್ನು ಕೈಗೊಳ್ಳಬೇಕಾಗಬಹುದು, ಆದರೆ ಗುರುವಿನ ಪ್ರಭಾವವು ಯಾವುದೇ ಪ್ರಮುಖ ಹಿನ್ನಡೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮ ಅಧ್ಯಯನದಲ್ಲಿ ಅಡೆತಡೆಗಳು ಉಂಟಾಗಬಹುದು. ಶ್ರದ್ಧೆಯುಳ್ಳ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮದ ಮೂಲಕ ಯಶಸ್ಸನ್ನು ಸಾಧಿಸಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಬುಧನು 2ನೇ ಮತ್ತು 11ನೇ ಮನೆಗಳನ್ನು ಆಳುತ್ತಾನೆ ಮತ್ತು ಪ್ರಸ್ತುತ 11ನೇ ಮನೆಯ ಮೂಲಕ ಸಾಗುತ್ತಾನೆ. ಬುಧವು ತನ್ನದೇ ಆದ ರಾಶಿಯಾದ ಮಿಥುನದಲ್ಲಿ ಗುರು ಜೊತೆಯಲ್ಲಿ ಸ್ಥಾನ ಪಡೆದಿದೆ. ಪರಿಣಾಮವಾಗಿ ಬುಧನು ನೇರವಾಗಿ ತಿರುಗುವುದರಿಂದ ನಿಮಗೆ ಹೆಚ್ಚು ಶುಭ ಫಲಿತಾಂಶಗಳು ಕಾಣಬಹುದು. ಬುಧನು ಈ ಸ್ಥಾನವು ಜೀವನದ ವಿವಿಧ ಅಂಶಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತಾನೆ. ನೀವು ಪ್ರತಿಯೊಂದು ಕೆಲಸವನ್ನು ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯಿಂದ ಸಮೀಪಿಸುತ್ತೀರಿ. ಇದು ನಿಮ್ಮ ಆದಾಯದಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಈ ಅವಧಿಯಲ್ಲಿ ವ್ಯಾಪಾರ ಮಾಲೀಕರು ಗಣನೀಯ ಆರ್ಥಿಕ ಲಾಭಗಳನ್ನು ಕಾಣುತ್ತಾರೆ. ನಿಮ್ಮ ಆರೋಗ್ಯವು ಸದೃಢವಾಗಿರುತ್ತದೆ ಮತ್ತು ಪ್ರತಿ ಹಂತದಲ್ಲೂ ನೀವು ಸ್ನೇಹಿತರು ಮತ್ತು ಒಡಹುಟ್ಟಿದವರಿಂದ ಬೆಂಬಲವನ್ನು ಪಡೆಯುತ್ತೀರಾ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬುಧ 10ನೇ ಮನೆಯ ಮೂಲಕ ಸಾಗುತ್ತಿದ್ದಾನೆ. ಅದು ನಿಮ್ಮ ಲಗ್ನ ಮತ್ತು ವೃತ್ತಿ ಜೀವನದ ಮನೆಯನ್ನು ಸಹ ಆಳುತ್ತದೆ. 10ನೇ ಮನೆಯಲ್ಲಿ ಬುಧ ನೇರವಾಗಿ ತಿರುಗುವುದನ್ನು ಸಾಮಾನ್ಯವಾಗಿ ಶುಭವೆಂದು ಹೇಳಲಾಗುತ್ತದೆ. ಬುಧವು ತನ್ನದೇ ಆದ ರಾಶಿಯಾದ ಮಿಥುನದಲ್ಲಿ ಸ್ಥಾನ ಪಡೆದಿದೆ. ಜ್ಯೋತಿಷ್ಯದ ಪ್ರಕಾರ ಲಗ್ನದ ಅಧಿಪತಿ 10ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿದ್ದಾಗ ಅದು ಒಬ್ಬರ ವೃತ್ತಿ ಜೀವನಕ್ಕೆ ಹೆಚ್ಚು ಅನುಕೂಲಕರ ಚಿಹ್ನೆ ಎಂದು ಹೇಳಬಹುದು. ವ್ಯಾಪಾರ ಮಾಲೀಕರು ತಮ್ಮ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಇದರ ಪರಿಣಾಮವಾಗಿ ಗಮನಾರ್ಹ ಲಾಭಗಳು ದೊರೆಯುತ್ತವೆ. ಬುಧನ ಈ ಸ್ಥಾನವು ನಿಮ್ಮ ಸಾಮಾಜಿಕ ಜೀವನಕ್ಕೂ ಫಲಪ್ರದವಾಗಿರುತ್ತದೆ, ಏಕೆಂದರೆ ಅದು ನಿಮ್ಮ ವೃತ್ತಿ ಜೀವನದ ಹಾದಿಯಲ್ಲಿ ನಿಮ್ಮನ್ನು ಮುನ್ನಡೆಸುತ್ತದೆ. ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಮೀರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ಬುಧನು ನಿಮ್ಮನ್ನು ಖ್ಯಾತಿ ಮತ್ತು ಯಶಸ್ಸಿನತ್ತ ಮಾರ್ಗದರ್ಶನ ಮಾಡುತ್ತಾನೆ. ವ್ಯಾಪಾರ ವಲಯದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಡುತ್ತಾನೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಬುಧನು ಅದೃಷ್ಟದ ಮನೆ 9 ಮತ್ತು 12ನೇ ಮನೆ ಎರಡನ್ನೂ ಆಳುತ್ತಾನೆ. ಅದು ಈಗ ನಿಮ್ಮ 9ನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತಿದ್ದಾನೆ. ಸಾಮಾನ್ಯವಾಗಿ 9ನೇ ಮನೆಯ ಮೂಲಕ ಬುಧನ ಸಂಚಾರವು ಅನುಕೂಲ ಎಂದು ಹೇಳಬಹುದು, ಏಕೆಂದರೆ ಇದು ಜೀವನದಲ್ಲಿ ಸಂಭಾವ್ಯ ದೂರದೃಷ್ಟವನ್ನು ಸೂಚಿಸುತ್ತದೆ. ಇದರಲ್ಲಿ ಗೌರವ ಮತ್ತು ಸಂಪತ್ತಿನ ಸಂಭವನೀಯ ಕುಸಿತವೂ ಸೇರಿದೆ. ಆದಾಗ್ಯೂ ಎಲ್ಲರೂ ಈ ನಕಾರಾತ್ಮಕ ಫಲಿತಾಂಶಗಳನ್ನು ಎದುರಿಸುವುದಿಲ್ಲ. ಇದಕ್ಕೆ 2 ಕಾರಣಗಳಿವೆ. ಮೊದಲ ಮನೆಯದಾಗಿ ಬುಧನು 9ನೇ ಮನೆಯ ಅಧಿಪತಿಯಾಗಿದ್ದು ಮನೆ ದುರ್ಬಲಗೊಳ್ಳುವ ಬದಲು ಸಮತೋಲನದಲ್ಲಿರುವುದು ಖಚಿತಪಡಿಸಿಕೊಳ್ಳುತ್ತಾ ತನ್ನ ಸ್ವಂತ ಮನೆಗೆ ಪ್ರವೇಶಿಸುತ್ತಾನೆ. ಎರಡನೆಯದಾಗಿ ಬುಧನು ನೇರವಾಗಿ ತಿರುಗುವುದು ಕೆಲಸದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಫಲಪ್ರದವಾಗಿದೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮಗೆ ಗೌರವ ಮತ್ತು ಗೌರವವನ್ನು ಪಡೆಯಲು ಸಹಾಯ ಮಾಡುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬುಧನು 8ನೇ ಮತ್ತು ಲಾಭದ ಮನೆಯನ್ನು ಆಳುತ್ತಾನೆ.
ಮತ್ತು ಅದು ಈಗ ನಿಮ್ಮ 8ನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತಿದ್ದಾನೆ. 8ನೇ ಮನೆಯಲ್ಲಿ ಬುಧ ನೇರವಾಗಿ ತಿರುಗುವುದು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ, ಏಕೆಂದರೆ ಇಲ್ಲಿ ಅವನ ಉಪಸ್ಥಿತಿಯು ಶುಭವೆಂದು ಹೇಳಬಹುದು. ಬುಧನು 8ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿದ್ದು ನಿಮ್ಮ ಲಾಭದ ಮನೆಯನ್ನು ಆಳುವುದರಿಂದ ಅದು ನಿಮಗೆ ಗಮನಾರ್ಹ ಆರ್ಥಿಕ ಲಾಭಗಳನ್ನು ತರಬಹುದು. ಹೆಚ್ಚುವರಿಯಾಗಿ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಹಠಾತ್ ಯಶಸ್ಸನ್ನು ಅನುಭವಿಸುವಿರಿ ಮತ್ತು ಪ್ರತಿಸ್ಪರ್ಧಿಗಳೊಂದಿಗೆ ಪರಿಣಾಮಕಾರಿಯಾಗಿ ಸ್ಪರ್ಧಿಸುವ ಶಕ್ತಿಯನ್ನು ಪಡೆಯುತ್ತೀರಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ನಿಮಗೆ ಗೌರವ ಸಿಗುತ್ತದೆ. ಆದಾಗ್ಯೂ ನೀವು ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಸಾಧಿಸಬೇಕು, ಏಕೆಂದರೆ ಶನಿಯ ಅಂಶವು ನಿಮ್ಮ ಮಾತಿನ ಮೇಲೆ ಬೀಳುತ್ತದೆ. ಮಿಥುನ ರಾಶಿಯಲ್ಲಿ ಬುಧ ಮತ್ತು ಗುರುವಿನ ಸಂಯೋಗವು ನಿಮ್ಮ ಸಂವಹನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಧನುರ್ ರಾಶಿಯವರಿಗೆ ಬುಧ ಗ್ರಹವು 7ನೇ ಮತ್ತು 10ನೇ ಮನೆಗಳನ್ನು ಆಳುತ್ತಾನೆ ಮತ್ತು ಅದು ಈಗ ನಿಮ್ಮ 7ನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತಿದ್ದಾನೆ. 7ನೇ ಮನೆಯ ಮೂಲಕ ಬುಧನ ಸಂಚಾರವು ಸಾಮಾನ್ಯವಾಗಿ ಶುಭ. ಈ ಸ್ಥಾನವು ಮಹಿಳೆಯರೊಂದಿಗೆ ವಾದಗಳಿಗೆ ಕಾರಣ, ದೈಹಿಕ ಕಾಯಿಲೆಗಳು ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂಭಾವ್ಯ ತೊಂದರೆಗಳ ಅಪಾಯವೂ ಇದೆ. ಈ ಅವಧಿಯಲ್ಲಿ ಪ್ರಯಾಣ ಮತ್ತು ವ್ಯಾಪಾರ ಉದ್ಯಮಗಳಲ್ಲಿ ನಷ್ಟಗಳ ಸಾಧ್ಯತೆ ಹೆಚ್ಚು. ಇದು ನಿಮ್ಮ ಜೀವನದ ಮೇಲೆ ಪ್ರಮುಖ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ಅಥವಾ ಪರಿಣಾಮವು ತುಂಬ ಸೌಮ್ಯವಾಗಿರುತ್ತದೆ. ಮಹಿಳೆಯರು ಅಥವಾ ಸಂಬಂಧಗಳಲ್ಲಿ ಸಂಬಂಧಿಸಿದ ವಿಷಯಗಳಲ್ಲಿ ನಮ್ರತೆ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸುವುದು ಮುಖ್ಯ. ಇನ್ನೊಬ್ಬ ವ್ಯಕ್ತಿಯು ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರೂ ಸಹ ನೀವು ಶಾಂತವಾಗಿ ಪ್ರತಿಕ್ರಿಯಿಸಿ. ಇನ್ನು ಮಕರ ರಾಶಿಯವರಿಗೆ ಬುಧನ 6ನೇ ಮತ್ತು 9ನೇ ಮನೆಗಳನ್ನು ಆಳುತ್ತಾನೆ ಮತ್ತು ಈಗ 6ನೇ ಮನೆಯಲ್ಲಿ ನೇರವಾಗಿ ತಿರುಗುತ್ತಿದ್ದಾನೆ. 6ನೇ ಮನೆಯಲ್ಲಿ ಬುಧವು ನೇರವಾಗಿ ತಿರುಗುವುದು ಸಾಮಾನ್ಯವಾಗಿ ನಿಮಗೆ ಫಲಪ್ರದ ಎಂದು ಹೇಳಬಹುದು. 6ನೇ ಮನೆಯೊಳಗೆ ತನ್ನದೇ ಆದ ರಾಶಿಯಲ್ಲಿ ಸ್ಥಾನ ಪಡೆದಿರುವುದು ಬುಧನ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಶುಭ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ವಿಶೇಷವಾಗಿ ನಿಮ್ಮ ಆರ್ಥಿಕ ಜೀವನದಲ್ಲಿ ಬುಧ ನಿಮ್ಮ 12ನೇ ಮನೆಯ ಅಧಿಪತಿಯಾದ ಗುರುವಿನೊಂದಿಗೆ ಸಂಯೋಗದಲ್ಲಿರುತ್ತದೆ. ಇದು ಹಲವಾರು ವೆಚ್ಚಗಳಿಗೆ ಕಾರಣವಾಗಬಹುದು. ಈ ವೆಚ್ಚಗಳು ಕ್ಷುಲ್ಲಕ ವಸ್ತುಗಳ ಮೇಲೆ ಅಲ್ಲ, ಆದರೆ ಅಗತ್ಯ ಮತ್ತು ಉಪಯುಕ್ತ ಚಟುವಟಿಕೆಗಳ ಮೇಲೆ ಇರುತ್ತದೆ. ನಿಮ್ಮ 2ನೇ ಮನೆಯ ಮೇಲೆ ಗುರುವಿನ ಪ್ರಭಾವ ನೀವು ಅಗತ್ಯ ವಸ್ತುಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡುತ್ತೀರಿ ಎಂದು ಹೇಳುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ಈ ಸಮಯ ನಿಮಗೆ ಗೌರವ ಮತ್ತು ಮನ್ನಣೆಯನ್ನು ತರುತ್ತದೆ. ಇನ್ನು ಕುಂಭರಾಶಿಯವರಿಗೆ ಬುಧನು 5ನೇ ಮತ್ತು 8ನೇ ಮನೆಗಳನ್ನು ಆಳುತ್ತಾನೆ ಮತ್ತು ಈಗ 5ನೇ ಮನೆಯಲ್ಲಿ ನೇರ ಪರಿವರ್ತನೆಯಾಗಿದ್ದಾನೆ. ಈ ಸ್ಥಾನವು ಮಾನಸಿಕ ಅಶಾಂತಿಯ ಅಪಾಯವನ್ನುಂಟು ಮಾಡುತ್ತದೆ, ಏಕೆಂದರೆ ನಿಮ್ಮ ಮನಸ್ಸು ಹಲವಾರು ಆಲೋಚನೆಗಳು ಮತ್ತು ಆಲೋಚನೆಗಳಿಂದ ಅಸ್ತವ್ಯಸ್ತವಾಗಿರಬಹುದು. ಗುರುವಿನೊಂದಿಗೆ ಬುಧನ ಸಂಯೋಗವು ನಿಮ್ಮ ಆಲೋಚನೆಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ನೀವು ಯಾವುದೇ ದೊಡ್ಡ ಮಾನಸಿಕ ತೊಂದರೆಯನ್ನು ಎದುರಿಸುವುದಿಲ್ಲ ಎಂದು ಖಚಿತಪಡಿಸುತ್ತದೆ. 5ನೇ ಮನೆಯಲ್ಲಿ ಬುಧ ನೇರ ಪರಿವರ್ತನೆಯು ಕಿರಿಯ ಸಹೋದರಿಯೊಂದಿಗೆ ಸಣ್ಣ ಸಮಸ್ಯೆಗಳಿಗೆ ಕಾರಣ ಆಗಬಹುದು, ಆದರೆ ಗುರುವಿನ ಉಪಸ್ಥಿತಿಯು ಈ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಕೆಲವು ಯೋಚನೆಗಳು ಕೆಲವೊಮ್ಮೆ ಅಪೂರ್ಣವಾಗಬಹುದು, ಆದರೆ ಬುಧನು ಬುದ್ಧಿವಂತ ಗುರುವಿನೊಂದಿಗೆ ಸ್ಥಾನ ಪಡೆದಿರುವುದು ಈ ಯೋಜನೆಗಳು ಅಂತಿಮವಾಗಿ ಉತ್ತಮ ಫಲಿತಾಂಶವನ್ನು ನೀಡಬಹುದು. ಇನ್ನು ಬುಧ ಸಂಚಾರಕ್ಕೆ ಸಂಬಂಧಿಸಿದ ನಕಾರಾತ್ಮಕ ಪರಿಣಾಮಗಳು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ, ಏಕೆಂದರೆ ಬುಧನು ಗುರುವಿನ ಪಕ್ಕದಲ್ಲಿ ತನ್ನದೇ ಆದ ರಾಶಿಯಲ್ಲಿ ಸ್ಥಾನ ಪಡೆದಿದ್ದಾನೆ. ಇನ್ನು ಕಡೆ ರಾಶಿ ಮೀನರಾಶಿಯವರಿಗೆ ಬುಧನು 4ನೇ ಮತ್ತು 7ನೇ ಮನೆಗಳನ್ನು ಆಳುತ್ತಿದ್ದಾನೆ ಮತ್ತು ಈಗ 4ನೇ ಮನೆಯಲ್ಲಿ ನೇರ ಪರಿವರ್ತನೆಯಲ್ಲಿದ್ದಾನೆ. ಈ ಮನೆಯು ಕುಟುಂಬ ಮತ್ತು ವೃತ್ತಿ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದೆ. ಇಲ್ಲಿ ಬುಧನ ಸ್ಥಾನವು ಸಾಮಾನ್ಯವಾಗಿ ಶುಭವೆಂದು ಹೇಳಬಹುದು. ಬುಧನು ತನ್ನದೇ ಆದ ರಾಶಿಯಲ್ಲಿದ್ದಾಗ ಮತ್ತು ನಿಮ್ಮ ಲಗ್ನದ ಅಧಿಪತಿಯಾದ ಗುರುವಿನ ಪಕ್ಕದಲ್ಲಿ ಸ್ಥಾನ ಪಡೆದಾಗ ಅದು ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಮಿಥುನ ರಾಶಿಯಲ್ಲಿ ಬುಧ ನೇರ ಪ್ರವೇಶ ಮಾಡುವುದರಿಂದ ನಿಮ್ಮ ಮನೆ ಮತ್ತು ಕುಟುಂಬ ಜೀವನ ಸಂತೋಷದಿಂದ ತುಂಬುತ್ತದೆ. ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯನು 4ನೇ ಮನೆಯ ಮೇಲೆ ತನ್ನ ಪ್ರಭಾವ ಬೀರಿದಾಗ ನೀವು ಕುಟುಂಬ ವಿಷಯಗಳಲ್ಲಿ ವಿಶೇಷ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು.